ನಮಸ್ಕಾರ ಎಲ್ಲರಿಗೂ. ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಮುಖ ಸುಂದರವಾಗಿ ಕಾಣಬೇಕು ಅಂತ ಹೇಳಿ ನಾವೆಲ್ಲ ಫೇಸ್ ಪ್ಯಾಕನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆಯೇ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಅಪ್ಲೈ ಮಾಡಿ ತುಂಬ ಅದ್ಭುತವಾದಂಥ ಪ್ರಯೋಜನವನ್ನು ನಿಮ್ಮ ಸ್ಕಿನ್ನಿಗೆ ಕೊಡ್ತಾ ಬರುತ್ತೆ. ಯಾರಿಗೆಲ್ಲ ಸುಕ್ಕು ಕಟ್ಟಿರುತ್ತಲ್ಲ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಇದು ಮೊಡವೆಗಳಿಗಲ್ಲ, ಬರೀ ಕೇವಲ ಸುಕ್ಕು ಕಟ್ಟಿರುವಂಥದ್ದು ಆಗಿರುತ್ತೆ. ಏಜ್ ಆಗ್ತಾ ಬಂದಿರುತ್ತೆ, ಅಲ್ಲಲ್ಲಿ ಇದನ್ನು ನೀವು ಸುಕ್ಕು ಕಟ್ಟಿರುತ್ತೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ಇಲ್ಲಿ ನಾನು ಎಳ್ನೀರನ್ನು ತೋರಿಸ್ತಾ ಇದ್ದೀನಿ. ಎಳ್ನೀರು ಕುಡಿದು ಗಂಜಿ ತಿಂತೀವಿ, ಅದಂಥ ದಪ್ಪ ಕಾಯಿನ ನಾವು ಬಿಸಾಡ್ಬಿಡ್ತೀವಿ. ಅದನ್ನು ಬಿಸಾಕೋದು ಬೇಡ. ಇನ್ನು ಕಾಯಿಯನ್ನು, ದಪ್ಪ ಕಾಯಿಯನ್ನೇ ಬಳಸಿ. ಒಂದು ವೇಳೆ ಎಳ್ನೀರು ಕಾಯಿ ಇಲ್ಲ ಅಂದರೆ ಮನೆ ಯಾವುದಾದ್ರು ಸಾಂಬಾರು ಕಾಯಿ ಅಂದರೆ ಬೆಳೆದಿರುವಂಥ ಕಾಯಿಯನ್ನು ನೀವು ಬಳಸ್ಬೋದು. ಇದಕ್ಕೆ ನಾನು ಒಂದು ಹಿಡಿಯೋಷ್ಟು ಮೆಂತ್ಯವನ್ನು ನೆನೆಸಿಟ್ಟಿರ್ತೀನಿ. ಅದ್ರ ಜೊತೆಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ 15 ದಿನಗಳ ಕಾಲ, ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಅದ್ಭುತವಾದಂಥ ಪ್ರಯೋಜನವನ್ನು ಕೊಡುತ್ತೆ. ಇದನ್ನು ನಾನೇ ಮಾಡಿ ನೋಡಿರೋದು. ಎಷ್ಟು ಚೆನ್ನಾಗಿ ಸ್ಕಿನ್ ಆಗಿತ್ತು ಅಂತಂದರೆ, ಅಂದರೆ ನೀವು ಯಾವಾಗ ಕೂದಲಿಗೆ ಮಸಾಜ್ ಮಾಡ್ತಿರಲ್ಲ ಆವಾಗ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತಲ್ಲ, ಅದೇ ಫೀಲ್ ಇದು ಕೊಡುತ್ತೆ. ಅಷ್ಟು ತಂಪು ಅನಿಸುತ್ತೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅವರು ಆರಾಮಾಗಿ ಈ ಒಂದು ಪ್ಯಾಕನ್ನು ಬಳಸ್ಬೋದು. ಅಷ್ಟು ಅದ್ಭುತವಾದ ಪ್ರಯೋಜನವನ್ನು ಕೊಡುತ್ತೆ. ಹಾಗೆ ಕೈಗಳು 30 ವರ್ಷ ಆದ ನಂತರ ಸುಕ್ಕಟ್ಟಿರುತ್ತಲ್ಲ ಒಂಥರ ನೆರಿಗೆ ಮುಂದೆ, ಅದು ಕೂಡ ಹೊರಟೋಗ್ಬಿಡುತ್ತೆ. ಮೆಂತ್ಯ ಮತ್ತು ಎಳ್ನೀರು ಕಾಯಿ ಏನಿದೆ ಅದನ್ನು ತೊಗೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಾದ ನಂತರ ಇದನ್ನು ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಆವಾಗ ನೈಸಾದಂಥ ಒಂದು ಪೇಸ್ಟು ರೆಡಿ ಆಗುತ್ತೆ. ಈ ಪೇಸ್ಟನ್ನು ನಾವೇನು ಮಾಡಬೇಕು, 15 ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಹಚ್ಚುತ್ತಾ ಬಂದರೆ ತ್ವಚೆ ತುಂಬ ಚೆನ್ನಾಗಾಗುತ್ತೆ, ಹೊಳಪು ಬರುತ್ತೆ, ಅದ್ರ ಜೊತೆಗೆ ಕಾಂತಿಯುಕ್ತವಾಗುತ್ತೆ. ನಿಮಗೆ ಏಜ್ ಆದಂಗೆ ಅನಿಸೋದಿಲ್ಲ, ಅಷ್ಟು ಸುಂದರವಾದ ಮುಖ ನಿಮಗೆ ಸಿಗುತ್ತೆ. ಈ ಮುಖವನ್ನು ನೀವು ಸುಂದರವಾಗಿ ಮಾಡ್ಕೋಬೇಕು ಅಂತಂದರೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಬನ್ನಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ.